ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನೀವು ಕೇಳ್ತಾ ಇದ್ದೀರಾ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿ. ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹೋದ್ ಕ್ಲಾಸ್ ನಲ್ಲಿ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಎನ್ನುವಂತಹ ಚಾಪ್ಟರ್ ಕುರಿತು ಮಾತಾಡ್ತಾ ಇದ್ವಿ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ಈ ಪ್ರಶ್ನೆಗೆ ಉತ್ತರ ಅಥವಾ ಈ ಒಂದು ಚಾಪ್ಟರ್ನ ತಾತ್ಪರ್ಯ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರ್ತದೆ. ಅಂದ್ರೆ ಒಂದು ದ್ರವ್ಯವು ಎಷ್ಟು ತನ್ನೊಳಗೆ ಬೇರೆ ಬೇರೆ ಪದಾರ್ಥಗಳು ಏನೇನು ಒಳಗೊಂಡಿದೆ, ದ್ರಾವಣಗಳು ಏನೇನು ಒಳಗೊಂಡಿದೆ ಅನ್ನೋದನ್ನ ಈ ಚಾಪ್ಟರ್ ನಲ್ಲಿ ನಾವು ಕಲಿತಾ ಬರ್ತಾ ಇದ್ದೀವಿ. ಸೊ ಈ ಹೋದ್ ಕ್ಲಾಸ್ ನಲ್ಲೂ ಕೂಡ ನಾನು ಅದ್ರದ್ದು ಒಂದು ಪುನರಾವರ್ತನೆಯನ್ನ ನೀಡಿದೆ. ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ನ ಮಾಡ್ಲಿಕ್ಕೆ ಹೇಳಿದ್ವಿ, ಗುಂಪುಗಳಾಗಿ ವಿಂಗಡಿಸೋದು. ಮತ್ತೆ ಇವತ್ತು ಕೂಡ ಈ ಚಾಪ್ಟರ್ ನ ಸ್ಟಾರ್ಟಿಂಗ್ ಅಲ್ಲೂ ಕೂಡ, ಇವತ್ತಿನ ಕ್ಲಾಸ್ ನ ಸ್ಟಾರ್ಟಿಂಗ್ ಅಲ್ಲೂ ಕೂಡ ಅದೇ ಒಂದು ಚಟುವಟಿಕೆಯನ್ನ ಪುನರ್ವರ್ತನೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಇಡೀ ಚಾಪ್ಟರ್ ಏನಿದೆ ಇದು ನಿಂತಿರೋದೆ ಈ ಒಂದು ಚಟುವಟಿಕೆಯ ಮೇಲೆ. ಅದು ಚಟುವಟಿಕೆ 2.2, ಪೇಜ್ ನಂಬರ್ 21. ಸೊ ಈ ಒಂದು ಚಟುವಟಿಕೆಯನ್ನ ತುಂಬಾ ಕೂಲಂಕುಷವಾಗಿ ಪ್ರತಿಯೊಬ್ರು ಕೂಡ ಗಮನಿಸ್ಬೇಕು. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ನಾನು ಹೋದ್ ಸಲನೂ ಹೇಳಿದ್ದೆ, ಅದಕ್ಕೂ ಹೋದ್ ಕ್ಲಾಸ್ ನಲ್ಲೂ ಹೇಳಿದ್ದೆ. ಸೊ ಈ ಒಂದು ಚಟುವಟಿಕೆಯಲ್ಲಿ ತರಗತಿಯನ್ನ 4 ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ. ಎ ಮತ್ತೆ ಬಿ ಮತ್ತೆ ಸಿ ಮತ್ತೆ ಡಿ. ಈಗಾಗ್ಲೇ ನಮ್ಗೆ ಎ ಗುಂಪಿಗೆ ಕೊಟ್ಟಿರುವಂತಹ ತಾಮ್ರದ ಸಲ್ಫೇಟ್ ನ ಹರಳುಗಳು, ಮತ್ತೆ ಇಲ್ಲಿ ತಾಮ್ರದ ಸಲ್ಫೇಟ್, ಮತ್ತೆ ಇಲ್ಲಿ ಸಿ ಗುಂಪಿಗೆ ಸುಣ್ಣದ ಪುಡಿ ಅಥವಾ ಗೋಧಿಯ ಹಿಟ್ಟು, ಡಿ ಗುಂಪಿಗೆ ಕೆಲವು ಶಾಯಿಯ ಹನಿ ಅಥವಾ ಹಾಲಿನ ಹನಿಗಳು. ಅರ್ಥ ಆಯ್ತಾ? ಹಾಲಿನ ಹನಿಗಳು. ಸೊ ಇವೆರಡು ನಮ್ಗೆ ಗೊತ್ತಾಯ್ತು, ಇವೆರಡನ್ನ ನಾವು ತಿಳ್ಕೊಂಡಿದ್ದಾಯ್ತು. ಸೊ ಯಾವ ಒಂದು ವಿಂಗಡಣೆಯಲ್ಲಿ ಇದನ್ನ ನಾವು ತಿಳ್ಕೊಂಡಿದ್ವಿ? ದ್ರಾವಣದ ಕುರಿತು ನಾವು ಮಾತಾಡ್ಬೇಕಾದ್ರೆ ದ್ರಾವಣದಲ್ಲೇ ಕಂಡು ಬರುವಂತಹ ದ್ರಾವಕದೊಳಗೆ ವಿಲೀನವಾಗುವಂತಹ ದ್ರಾವ್ಯ ಏನೇನು? ದ್ರಾವಕ, ದ್ರಾವ್ಯ, ಇವುಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ದ್ರಾವಣದ ಸಾರತೆಯನ್ನ ಕಂಡುಹಿಡಿಯುವಂತಹ ಒಂದು ಏನು ಎಕ್ಸಾಂಪಲ್ ಅನ್ನ, ಮಾದರಿಯನ್ನ ಕೂಡ ನಾವು ನೋಡ್ತಾ ಹೋದ್ವಿ. ಅದ್ ಯಾವ ತರ ಇರುತ್ತೆ? ಈ ಒಂದು ದ್ರಾವಣದ ಸಾರತೆ ಹೇಗ್ ಕಂಡು ಹಿಡಿಯೋದು ನಾವ್ ಇದನ್ನ? ಇಸ್ ಈಕ್ವಲ್ ಟು ದ್ರಾವ್ಯದ ಪರಿಮಾಣ ಇದ್ರ ಕೆಳಗೆ ದ್ರಾವಣದ ಪರಿಣಾಮ. ಪರಿಣಾಮ ಅದೇ ಬರ್ತದೆ, ಪರಿಮಾಣ ಅಂದ್ರೆ ಮೆಷರ್ಮೆಂಟ್. ದ್ರಾವ್ಯದ ಪರಿಮಾಣ, ದ್ರಾವಣದ ಪರಿಣಾಮ ನಮ್ಗೆ ದ್ರಾವಣದ ಸಾರತೆಯನ್ನ ಕೊಡುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಇನ್ನೊಂದು ಫಾರ್ಮುಲಾ ಅಥವಾ ಯಾವ್ದಿದೆ ಅಂತ ಹೇಳಿದ್ರೆ, ದ್ರಾವ್ಯದ ಪರಿಣಾಮ ಡಿವೈಡೆಡ್ ಬೈ ದ್ರಾವಕದ ಪರಿಮಾಣ. ಇಂದ್ರಿಂದ ಸಹ ನಾವು ದ್ರಾವಣದ ಸಾರಥಿಯನ್ನ ಕಂಡಿಡಬಹುದು. ದ್ರಾವ್ಯದ ಪರಿಮಾಣ ಡಿವೈಡೆಡ್ ಬೈ ದ್ರಾವಣದ ಪರಿಮಾಣ ಅಥವಾ ದ್ರಾವ್ಯದ ಪರಿಮಾಣ ಡಿವೈಡೆಡ್ ಬೈ ದ್ರಾವಕದ ಪರಿಮಾಣ. ಈಗ ಒಂದು ದ್ರಾವಣದ ಸಾರಥಿಯನ್ನ ವ್ಯಕ್ತಪಡಿಸಲು ಹಲವಾರು ಮಾರ್ಗಗಳಿದೆ. ಅದನ್ನು ಕೂಡ ನಾವು ನೋಡಿದ್ವಿ. ದ್ರಾವಣದ ಶೇಕಡಾವಾರು ರಾಶಿಗಳ ನಡುವಿನ ಅನುಪಾತವನ್ನ ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ. ಅರ್ಥ ಆಯ್ತಾ? ಮತ್ತೆ ದ್ರಾವಣದ ಶೇಕಡಾವಾರು ರಾಶಿ ಮತ್ತು ಗಾತ್ರಗಳ ಅನುಪಾತವನ್ನ ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ಗಾತ್ರ ರಾಶಿ ಅಲ್ಲ ಇಂಟು 100 ಮಾಡಿ ಒಂದು
ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ ನ ಕೂಡ, ಒಂದು ಸಮಸ್ಯೆ ಏನ್ ಕೊಟ್ಟಿದ್ರು ಅದನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ. ಸೊ ಇದೆಲ್ಲ ನಿಮ್ಗೆ ನೆನಪಲ್ಲಿದೆ ಅಂತ ನಾನು ಭಾವಿಸ್ತೀನಿ. ನೆನಪಲ್ಲಿದ್ಯಾ? ಯಾರು ಕೂಡ ಮರ್ತಿಲ್ವಾ? ಈಗ ಸೊ ನಾವು ಇದ್ರಲ್ಲಿ ಏನೇನ ಕಂಡಿದ್ವಿ? ದ್ರಾವಣವನ್ನ ಕಂಡಿದ್ವಿ. ಈ ಒಂದು ಎಕ್ಸಾಂಪಲ್ ನ, ಈ ಒಂದು ಚಟುವಟಿಕೆಯನ್ನ ನೀವು ಮಾಡಿದಾಗ ನಾನು 3 ತರದ ವಿಷಯನ ನಿಮ್ಗೆ ಅಲ್ಲಿ ಹೇಳಿದ್ದೆ. ಅದೇನು ಅಂತ ಹೇಳಿದ್ರೆ, ಇವಾಗ ಎ ಮತ್ತು ಬಿ ಗುಂಪುಗಳು ದ್ರಾವಣವನ್ನ ಪಡೆದಿದ್ರೆ, ಸಿ ಗುಂಪು ಗೋಧಿಯ ಹಿಟ್ಟನ್ನ ಅಥವಾ ಸುಣ್ಣದ ಮಿಶ್ರಣವನ್ನ, ಪುಡಿಯನ್ನ ಪಡೆದಂತಹ ಗುಂಪು ನೀಲಾಂಬಿತ ಮಿಶ್ರಣವನ್ನ ಪಡೆದಿರುತ್ತೆ. ನೀಲಾಂಬಿತ ಮಿಶ್ರಣವನ್ನ ಪಡೆದಿರುತ್ತೆ. ಮತ್ತೆ ಡಿ ಗುಂಪು ಕಲಿಲ ದ್ರಾವಣವನ್ನ ಪಡೆದಿರುತ್ತೆ. ಕಲಿಲ ದ್ರಾವಣ ಆಮೇಲೆ ಕಲಿಯೋಣ. ಈಗ ನೀಲಾಂಬಿತ ಮಿಶ್ರಣ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಚಟುವಟಿಕೆ 2.2ರಲ್ಲಿ ಈಗ ತಾನೇ ನಾನು ಹೇಳಿದಂತಹ ಚಟುವಟಿಕೆಯಲ್ಲಿ ಈ ಗುಂಪು ಪಡೆದಿರುವ ಅಸಮರೂಪ ವ್ಯವಸ್ಥೆಯಲ್ಲಿ ಘನವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿರುತ್ತದೆ. ಈಗ ಗೋಧಿಯ ಹಿಟ್ಟು ಘನವಸ್ತು ಸಾಲಿಡ್, ಅದು ದ್ರವ ವಸ್ತು ಲಿಕ್ವಿಡ್ ನಲ್ಲಿ ಚದುರಿ ಹೋಗಿರುತ್ತೆ. ಇದನ್ನ ನೀಲಾಂಬಿತ ಮಿಶ್ರಣ ಅಂತ ಕರೀತಾರೆ. ಒಂದು ನೀಲಾಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದೆ. ಯಾವಾಗ್ಲೂ ನೆನ್ಪಿಟ್ಕೊಬೇಕು, ನೀಲಾಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದೆ. ಅಸಮರೂಪ ಮಿಶ್ರಣವಾಗಿದೆ. ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರುವುದಿಲ್ಲ, ಆದರೆ ಇಡೀ ಮಾಧ್ಯಮದಲ್ಲಿ ನೀಲಾಂಬಿತ ಸ್ಥಿತಿಯಲ್ಲಿ ಇರುತ್ತದೆ. ನೀಲಾಂಬಿತ ಮಿಶ್ರಣದ ಕಣಗಳು ಬರೀ ಕಣ್ಣಿಗೆ ಕಾಣಿಸುತ್ತವೆ. ಸೊ ಈಗ ನೀವು ಈ ನೀರಿನಲ್ಲಿ ಗೋಧಿಯ ಪುಡಿ ಅಥವಾ ಸುಣ್ಣದ ಪುಡಿಯನ್ನ ಹಾಕಿದಾಗ ಅದು ನಿಮ್ಮ ಕಣ್ಣಿಗೆ ಹಾಗೆ ಕಾಣುತ್ತೆ. ಕಾಣುತ್ತೋ ಇಲ್ವೋ? ಕಂಡೇ ಕಾಣುತ್ತಲ್ವಾ? ಆದ್ರಿಂದ ಸೊ ಇದು ನಮ್ಮ ಬರೀ ಕಣ್ಣಿಗೆ ಕಾಣಿಸುತ್ತೆ. ಮತ್ತೆ ಇದರಲ್ಲಿ ದ್ರಾವ್ಯ ಯಾವ್ದು ಮಕ್ಳೇ? ಇದ್ರಲ್ಲಿ ದ್ರಾವ್ಯ ಯಾವ್ದಿರುತ್ತೆ? ದ್ರಾವ್ಯ ಯಾವ್ದಿರುತ್ತೆ? ಈಗ ಗೋಧಿಯ ಹಿಟ್ಟು ಮತ್ತೆ ನೀರು. ಇದ್ರಲ್ಲಿ ದ್ರಾವಕ ಯಾವುದು, ದ್ರಾವ್ಯ ಯಾವುದು? ಯಾರು ಹೇಳ್ತೀರಾ? ನೀರು ಮತ್ತೆ ಗೋಧಿಯ ಹಿಟ್ಟನ್ನ ತೆಗೆದುಕೊಂಡಾಗ ಇದ್ರಲ್ಲಿ ದ್ರಾವಕ ಯಾವುದು, ದ್ರಾವ್ಯ ಯಾವುದು? ನೀರು ಬಂದು ದ್ರಾವಕವಾಗಿರುತ್ತೆ, ಹಾಗೂ ಗೋಧಿಯ ಹಿಟ್ಟು ಬಂದು ದ್ರಾವ್ಯವಾಗಿರುತ್ತೆ. ನೀರಿನಲ್ಲಿ ಇದು ಮಿಕ್ಸ್ ಆಗೋದ್ರಿಂದ. ಆದ್ರೆ ಈ ಗೋಧಿಯ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಆಗಿದ್ರು ಕೂಡ ಏನಾಗಿರುತ್ತೆ ಅದರ ಸ್ಥಿತಿ? ನೀಲಾಂಬಿತವಾಗಿರುತ್ತೆ. ನೀಲಾಂಬಿತ ಅಂದ್ರೆ ಏನು? ಹೆಸರು ಬಹಳ ಚೆನ್ನಾಗಿದೆ, ಯಾವ್ದೋ ಫಿಲಂ ಹೆಸರಿದ್ದಂಗಿದೆ ಅಲ್ವಾ? ನೀಲಾಂಬಿತ ಅಂದ್ರೆ ಏನು? ನೀಲಾಂಬಿತ ಅಂತ ಹೇಳಿದ್ರೆ ಸಸ್ಪೆಂಡೆಡ್ ಅಂತ. ಅಂದ್ರೆ ಯಾವ್ದು ವಿಲೀನ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅದನ್ನ ನಾವು ಸಸ್ಪೆಂಡೆಡ್ ಕಣಗಳು ಅಂತ ಹೇಳ್ತೀವಿ. ಅಂದ್ರೆ ನೀಲಾಂಬಿತ ಕಣಗಳನ್ನ ಗತಿಸುವ ಬೆಳಕು ಎಲ್ಲಾ ದಿಶೆಗಳಿಂದಲೂ ಚದುರಿಸಲ್ಪಡಬಹುದು ಮತ್ತು ಸಮತಲ ಧ್ರುವೀಕರಣಕ್ಕೆ ಈಡಾಗುವುದು. ಅರ್ಥ ಆಯ್ತಾ? ಸೊ ಆದ್ರಿಂದ ನೀಲಾಂಬಿತ ಅಂತ ಹೇಳಿದ್ರೆ ಸಸ್ಪೆಂಡೆಡ್ ಅಂತ ಅರ್ಥ. ಈಗ ನೀಲಾಂಬಿತ ಮಿಶ್ರಣದ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಲಕ್ಷಣ 1, ಇದು ಅಸಮರೂಪ ಮಿಶ್ರಣವಾಗಿದೆ. ಇದೇ ಫಸ್ಟ್ ಪಾಯಿಂಟ್ ಲಕ್ಷಣ. ಇದು ಅಸಮರೂಪ ಮಿಶ್ರಣವಾಗಿದೆ. ಎರಡನೇದು, ನೀಲಾಂಬಿತದ ಮಿಶ್ರಣದ ಕಣಗಳನ್ನ ಬರೀ ಕಣ್ಣುಗಳಲ್ಲಿ ನಾವು ನೋಡಬಹುದು. ಸೊ ಇದನ್ನ ನಾವು ಬರೀ ಕಣ್ಣುಗಳಲ್ಲಿ ನೋಡಬಹುದು, ಬರೀ ಕಣ್ಣಿನಲ್ಲಿ ನೋಡಬಹುದು. ಮೂರನೇದು, ನೀಲಾಂಬಿತ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನ ಚದುರಿಸುತ್ತವೆ ಮತ್ತು ಅದರ ಪಥ ಕಾಣುವಂತೆ ಮಾಡುತ್ತದೆ. ಸೊ ನೀವು ಇದನ್ನ ಒಂದು ನೀರಿನಲ್ಲಿ ಗೋಧಿಯ ಹಿಟ್ಟನ್ನ ಹಾಕಿ ಟಾರ್ಚ್ ಅನ್ನು ಆನ್ ಮಾಡಿದಾಗ ಅಲ್ಲಿ ನೀವು ಬೆಳಕಿನ ಪಥವನ್ನ ಕಾಣಬಲ್ಲಿರಿ. ಮತ್ತೆ ಅದು ಚದುರಿ ಹೋಗೋದನ್ನು ಕೂಡ ನೀವು ನೋಡಬಹುದು. ಬೆಳಕಿನ ಪಥ ಕಾಣುತ್ತದೆ. ಇದು ಈ ನೀಲಾಂಬಿತ ಮಿಶ್ರಣದ 3ನೇ ಪಾಯಿಂಟ್. 4ನೇ ಪಾಯಿಂಟ್ ಬಂದು, ನೀಲಾಂಬಿತ ಮಿಶ್ರಣವನ್ನ ಅಲುಗಾಡಿಸದೆ ಬಿಟ್ಟಲ್ಲಿ ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತದೆ. ಸೊ ಏನಾಗುತ್ತೆ? ತಳದಲ್ಲಿ ಸಂಗ್ರಹವಾಗುತ್ತದೆ. ಇವೆಲ್ಲ ಕೀ ಪಾಯಿಂಟ್ಸ್ಗಳು ಅಂದ್ರೆ ನಿಮ್ಗೆ ಪೂರ್ತಿ ವಾಕ್ಯಗಳನ್ನ ಬದಲಿಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಕೀ ಪಾಯಿಂಟ್ಗಳನ್ನ ನೆನ್ಪಿಟ್ಕೋಬಹುದು. ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಇದು ಪಾಯಿಂಟ್ ನ ಮುಗಿಸೋಣ. ನೀಲಾಂಬಿತ ಮಿಶ್ರಣವನ್ನ ಅಲುಗಾಡಿಸದೆ ಬಿಟ್ಟಲ್ಲಿ ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತದೆ. ಅಂದರೆ ನೀಲಾಂಬಿತ ಮಿಶ್ರಣವು
ಅಸ್ಥಿರ. ಏನದು? ನೀಲಾಮೃತ ಮಿಶ್ರಣವು ಅಸ್ಥಿರ. ಈ ಕಣಗಳನ್ನ ಸೋಸುವಿಕೆ ಪ್ರಕ್ರಿಯೆ ಮೂಲಕ ಮಿಶ್ರಣದಿಂದ ಬೇರ್ಪಡಿಸಬಹುದು. ಯಾವಾಗ ದ್ರವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತವೆಯೋ ಆಗ ಮಿಶ್ರಣವು ನೀಲಂಬತ್ವವು ಇಲ್ಲವಾಗುತ್ತದೆ ಮತ್ತು ಅದು ಬೆಳಕನ್ನು ಇನ್ನೆಂದು ಚದುರಿಸುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಈ ಒಂದು ಪಾಯಿಂಟ್ ನ ಎಕ್ಸ್ಪ್ಲನೇಷನ್ ಫಸ್ಟ್ ಕೊಟ್ಬಿಡ್ತೀನಿ. ಈಗ ಏನಾಗುತ್ತೆ, ಈಗ ಒಂದು ಲೋಟಕ್ಕೆ, ಗಾಜಿನ ಲೋಟಕ್ಕೆ ನೀರನ್ನ ತುಂಬಿಸಿರ್ತೀರಾ, ಇಷ್ಟು. ಇದಕ್ಕೆ ಗೋಧಿಯ ಪುಡಿಯನ್ನ ಹಾಕ್ತೀರಾ. ಆ ಗೋಧಿಯ ಪುಡಿ ಹೀಗೆ ಚದುರಿ ಹೋಗಿ ಹೀಗೆ ಕೂತಿರುತ್ತೆ. ಈ ಕೆಂಪದಲ್ಲಿ ಬರ್ತಿರೋದು ಗೋಧಿಯ ಪುಡಿ ಅಂತ ಇಟ್ಕೊಳ್ಳಿ. ಚದುರಿ ಹೀಗೆ ಹೋಗುತ್ತೆ. ಸೊ ಇಲ್ಲಿ ನಾನು ಬೆಳಕನ್ನ ಹಾಕಿದಾಗ, ಬೆಳಕು, ಇದೊಂದು ಟಾರ್ಚ್ ಅಂತ ಗಮನಿಸಿದಾಗ ಬೆಳಕು ಹಾದು ಹೋಗೋದನ್ನ ನೋಡಬಹುದು. ಅದೇ ಈ ಗೋಧಿಯ ಕಣಗಳು ಕೆಳಗಡೆ ತಳದಲ್ಲಿ ಎಲ್ಲ ಸೇರಿ ಹೋಗಿ ಕುತ್ಕೊಂಡಾಗ ಇಲ್ಲಿ ಯಾವುದೇ ಗೋಧಿಯ ಕಣಗಳು ಇರೋದಿಲ್ಲ. ಇದು ಖಾಲಿ ನೀರ್ ಹಾಗೆ ಉಳಿದಿರುತ್ತೆ. ಇಂಥ ಸಮಯದಲ್ಲಿ ಈ ಒಂದು ಮಿಶ್ರಣ ನೀಲಾಂಬಿತ ಸ್ಥಿತಿಯನ್ನ ಕಳೆದುಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಗೋಧಿ ಹಿಟ್ಟೆಲ್ಲ ಕೊನೆಗೆ ಬಂದು ನಿಂತಿದೆ, ಇದು ಬರೀ ನೀರಾಗಿ ಉಳಿಯುತ್ತೆ. ಸೊ ಆದ್ರಿಂದ ಯಾವುದೇ ಬೆಳಕು ಇನ್ನೆಂದಿಗೂ ಚದುರಿಸ್ಲಿಕ್ಕೆ ಸಾಧ್ಯನೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ನಾನು ಹೇಳ್ತಾ ಇರೋದು ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸೊ ಇನ್ನೊಮ್ಮೆ ಹೇಳ್ತೀನಿ, ನೀಲಾಂಬಿತ ಮಿಶ್ರಣವನ್ನ ಅಲುಗಾಡಿಸದೆ ಬಿಟ್ಟಲ್ಲಿ ದ್ರಾವ್ಯದ ಕಣಗಳು, ದ್ರಾವ್ಯ ಯಾವ್ದಿಲ್ಲಿ? ಗೋಧಿ ಹಿಟ್ಟು. ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತದೆ. ಅಂದ್ರೆ ನೀಲಾಂಬಿತ ಮಿಶ್ರಣವು ಅಸ್ಥಿರ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಕಣಗಳನ್ನ ಸೋಸೋದ್ರಿಂದ, ಸೋಸುವಿಕೆಯ ಪ್ರಕ್ರಿಯೆ ಮಾಡೋದ್ರಿಂದ ಮಿಶ್ರಣದಿಂದ ಆ ಒಂದು ಕಣಗಳ ಗೋಧಿ ಹಿಟ್ಟೇನಿದೆ ಮಿಶ್ರಣದಿಂದ ಅದನ್ನ ನಾವು ಬೇರ್ಪಡಿಸಬಹುದು. ಯಾವಾಗ ದ್ರವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತದೋ, ಕೊನೆಯಲ್ಲಿ ತಳದಲ್ಲಿ ಸಂಗ್ರಹವಾಗುತ್ತದೋ ಆಗ ಮಿಶ್ರಣ ನೀಲಾಂಬಿತ್ವವನ್ನ ಕಳೆದುಕೊಳ್ಳುತ್ತೆ. ಸೊ ಇದು ನಾರ್ಮಲ್ ನೀರಾಗುತ್ತೆ. ಸೊ ಇದ್ರಲ್ಲಿ ಯಾವುದೇ ನೀಲಾಂಬಿತವನ್ನ ನಾವು ನೋಡ್ಲಿಕ್ಕೆ ಆಗಲ್ಲ. ಅದು ಬೆಳಕನ್ನ ಇನ್ನೆಂದಿಗೂ ಚದುರಿಸ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಇದು ನೀಲಾಂಬಿತ ಮಿಶ್ರಣದ ಏನು ನೀಲಾಂಬಿತ ಮಿಶ್ರಣದ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲಕ್ಷಣಗಳು. ಈಗ ಕೀ ಪಾಯಿಂಟ್ಗಳನ್ನ ಇವಾಗ ಯಾರಾದ್ರೂ ನಿಮ್ಗೆ ಪ್ರಶ್ನೆ ಕೇಳ್ಬೋದು, ನೀಲಾಂಬೃತ ಮಿಶ್ರಣದ ಲಕ್ಷಣಗಳನ್ನ ಹೇಳಿ. ಸೊ ನೀವ್ ಯಾವ ರೀತಿ ಕೀ ಪಾಯಿಂಟ್ ನಿಂತ್ಕೋಬಹುದು? ಫಸ್ಟ್ ಅಸಮರೂಪ. ನೀಲಾಂಬಿತ ಮಿಶ್ರಣವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಮುಗಿತಲಿ ಬರಿಗಣ್ಣಿನಲ್ಲಿ ಕಾಣಬಹುದು. ನೀಲಾಂಬಿತ ಮಿಶ್ರಣವನ್ನ ಕಣಗಳನ್ನ ಬರಿಗಣ್ಣಿನಲ್ಲಿ ನೋಡಬಹುದು. ಸೊ ಬರಿಗಣ್ಣು ಕೀ ಪಾಯಿಂಟ್. ನೆಕ್ಸ್ಟ್ ಬೆಳಕಿನ ಪಥ. ನೀಲಾಂಬಿತ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣಗಳನ್ನ ಚದುರಿಸುತ್ತೆ ಮತ್ತು ಅದರ ಪಥ ಕಾಣುವಂತೆ ಮಾಡುತ್ತೆ. ಆದ್ರಿಂದ ಬೆಳಕಿನ ಪಥ. 4ನೇದು ತಳದಲ್ಲಿ ಅಸ್ಥಿರ. ಅಂದ್ರೆ ನೀಲಾಂಬಿತ ಮಿಶ್ರಣವು ಚದುರಿಸದೇ ಇದ್ದಲ್ಲಿ ತಳದಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಆಗ ನೀಲಾಂಬಿತ ಮಿಶ್ರಣವು ಸ್ಥಿರವಾಗುತ್ತೆ. ಈ ಕಣಗಳನ್ನ ಸೋಸೋದ್ರ ಮೂಲಕ ಅದು ನಾವು ಆ ಮಿಶ್ರಣವನ್ನ ಬೇರ್ಪಡಿಸಬಹುದು. ಯಾವಾಗ ದ್ರವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತೋ ಆಗ ಮಿಶ್ರಣವು ನೀಲಾಂಬಿತ್ವವನ್ನ ಕಳೆದುಕೊಳ್ಳುತ್ತೆ ಮತ್ತು ಅದನ್ನು ಬೆಳಕನ್ನ ಚದುರಿಸ್ಲಿಕ್ಕೆ ಆಗೋದಿಲ್ಲ. ಇದು ನೀಲಾಂಬಿತ ಮಿಶ್ರಣದ ಲಕ್ಷಣಗಳು. ಸೊ ಈ ರೀತಿ ಕೀ ಪಾಯಿಂಟ್ಸ್ ಗಳನ್ನ ನೀವು ಕೂಡ ನೋಟ್ ಮಾಡ್ಕೊಂತ ಪಾಠವನ್ನ ಕಲೀಲಿಕ್ಕೆ ಅಥವಾ ಹೇಳಲಿಕ್ಕೆ ನಿಮ್ಗೆ ಬಹಳ ಸುಲಭ ಆಗ್ತಾ ಬರುತ್ತೆ. ತಿಳಿತಾ? ಈಗ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಹೋಗ್ತಾ ಇದೀವಿ. ಅದೇ ಕಲೀಲ ದ್ರಾವಣ. ಸೊ ನಿಮ್ಗೆ ನೀಲಾಂಬಿತ ಮಿಶ್ರಣ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಕಲ್ಲಿಲ ದ್ರಾವಣ. ಕಲೀಲ ದ್ರಾವಣ ಅಂತ ಹೇಳಿದ್ರೆ ಏನು? ಕೋಲ್ ಅಥವಾ ಕಲ್ಲಿದ್ದಲಿಗೆ ಸಂಬಂಧಪಟ್ಟದ. ಆಗ್ಲೇ ಚಟುವಟಿಕೆ 2.2 ಗಮನಿಸಿದಾಗ ಕೊನೆಯ ಡಿ ಗುಂಪಿಗೆ ಸಿಕ್ಕಿರೋದು ಏನು? ಹಾಲು ಮತ್ತು ನೀರಿನ ಮಿಶ್ರಣ ಅಲ್ವಾ? ಈಗ ಬನ್ನಿ ಕಲೀಲ ದ್ರಾವಣ ಅಂದ್ರೆ ಏನು ಅಂತ ತಿಳ್ಕೊಂತ ಹೋಗೋಣ. ಚಟುವಟಿಕೆ 2.2ರಲ್ಲಿ ಗುಂಪು ಡಿ ಯಲ್ಲಿ ಪಡೆದ ಮಿಶ್ರಣವನ್ನ ಕಲೀಲ ಅಥವಾ ಕಲೀಲ ದ್ರಾವಣ ಅಂತ ಕರೀತಾರೆ. ಕ್ಷಮೆ ಇರ್ಲಿ, ವಿಪರೀತವಾದಂತಹ ಶೀತ ಆಗಿದೆ. ಕಲೀಲದ ಕಣಗಳು ಇಡೀ ದ್ರಾವಣದಲ್ಲಿ ಏಕರೂಪವಾಗಿ ಹರಡಿಕೊಂಡಿರುತ್ತೆ. ನೀಲಾಂಬಿತ ಮಿಶ್ರಣಕ್ಕೆ ಹೋಲಿಸಿದರೆ ಕಲೀಲದ ಕಣಗಳು ಸಾಪೇಕ್ಷಕವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಸೊ ಇದು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತೆ. ಕಲೀಲವು ಸಮರೂಪವಾಗಿದೆ. ಕಲೀಲವು ಸಮರೂಪ
ಮಿಶ್ರಣವಾಗಿ ಕಾಣುತ್ತದೆ. ನಿಜವಾಗಿ ಹೇಳುವುದಾದ್ರೆ ಕಲೀಲ ದ್ರಾವಣವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಉದಾಹರಣೆಗೆ ಹಾಲು. ಅರ್ಥ ಆಯ್ತಾ? ಇದು ಕೂಡ ಅಸಮರೂಪ ಮಿಶ್ರಣವಾಗಿರುತ್ತೆ. ಇನ್ನು ಕಲೀಲದ ಕಣಗಳು ಗಾತ್ರವು ಚಿಕ್ಕದಾಗಿರೋದ್ರಿಂದ ನಾವು ಅವುಗಳನ್ನ ಬರೀ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಚಟುವಟಿಕೆ 2.2ರಲ್ಲಿ ಗಮನಿಸಿರುವಂತೆ ಈ ಕಣಗಳನ್ನ ಗೋಚರ ಬೆಳಕಿನ ಕಿರಣಗಳನ್ನ ಸುಲಭವಾಗಿ ಚದುರಿಸುತ್ತೆ. ಬೆಳಕಿನ ಕಿರಣಗಳ ಈ ರೀತಿಯ ಚದುರುವಿಕೆಯನ್ನ ಅದನ್ನ ಕಂಡುಹಿಡಿದ ವಿಜ್ಞಾನಿ ಹೆಸರಲ್ಲಿ ಟಿಂಡಲ್ ಪರಿಣಾಮ ಅಂತ ಕರೆಯಲಾಗುತ್ತೆ. ಸೊ ಏನಂತ ಕರೆಯಲಾಗುತ್ತೆ? ಟಿಂಡಲ್ ಪರಿಣಾಮ. ವೆರಿ ಇಂಪಾರ್ಟೆಂಟ್. ಟಿಂಡಲ್ ಪರಿಣಾಮವೆಂದರೆ ಏನು ಅಂತ ನಿಮ್ಗೆ ಕೇಳಬಹುದು ಪ್ರಶ್ನೆ. ಟಿಂಡಲ್ ಪರಿಣಾಮ, ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ. ದಲ್ಲಿ ಸೂಕ್ಷ್ಮ ಬೆಳಕಿನ ಕಿರಣಗಳು ಹಾದು ಹೋದಾಗಲೂ ಟಿಂಡಲ್ ಪರಿಣಾಮವನ್ನ ಗಮನಿಸುತ್ತೇವೆ. ಗಾಳಿಯಲ್ಲಿರುವ ಹೊಗೆ ಮತ್ತು ಧೂಳಿನ ಕಣಗಳಿಂದ ಬೆಳಕಿನ ಚದುರುವಿಕೆಯಾಗಿ ಈ ವಿದ್ಯಮಾನ ಉಂಟಾಗುತ್ತೆ. ಈಗ ಹಿಂದೆ ಎಲ್ಲ ಹೆಂಚಿನ ಮನೆ ಇರೋದು. ಹೆಂಚಿನ ಮನೆ ಅಂದ್ರೆ ಗೊತ್ತಾ ನಿಮ್ಗೆ? ಊರುಗಳಲ್ಲಿ ಇರುತ್ತೆ. ಸ್ಕೈಲೈಟ್ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಈ ಕರೆಂಟ್ ಎಲ್ಲ ಇರ್ತಿರ್ಲಿಲ್ಲ. ಬೆಳಕು ಮನೆಗೆ ಬೇಕಾಗಿತ್ತು. ಆ ಹಂಚುಗಳ ಮಧ್ಯೆ ಇವಾಗ ಜೋಡಿಸಿದ್ರಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಆ ಬೆಳಕನ್ನ ಹಾದಿ ಹೋಗ್ಲಿಕ್ಕೆ ಇಲ್ಲೊಂದು ಸ್ಕೈಲೈಟ್ ನ ಹಾಕಿರೋರು. ಆ ಸ್ಕೈಲೈಟ್ ನ ನಾವು ಗಮನಿಸಿದಾಗ ಅದ್ರ ಕೆಳಗಿಂದ ಹಿಂಗೆ ಬೆಳಕು ಹಾದಿ ಹೋಗೋದನ್ನ ನಾವು ಕಾಣಬಹುದಾಗಿತ್ತು. ಈಗ್ಲೂ ಕೂಡ ನಿಮ್ಮ ರೂಮ್ ನಲ್ಲಿ ಸುತ್ತಲೂ ಕತ್ಲಿದ್ದಾಗ ಕಿಟಕಿ ಇರುವಂತಹ ಕಡೆಯಲ್ಲಿ ಆ ಒಂದು ಕರ್ಟನ್ ನೀವು ಸರಗಿಸಿದಾಗ ಒಂದು ಚೂರ ಬೆಳಕಿನ ಪರಿಣಾಮವನ್ನ ನೀವು ಕಾಣ್ತಾ ಬರಬಹುದು. ಅರ್ಥ ಆಯ್ತಾ? ಈಗ ದ್ರಾವಣವು ಈ ಒಂದು ಪಿಕ್ಚರ್ ಅಲ್ಲಿ ನೋಡಿ ಟಿಂಡಲ್ ಪರಿಣಾಮವನ್ನ ತೋರಿಸೋದಿಲ್ಲ. ಆದ್ರೆ ನೀರು ಮತ್ತು ಹಾಲಿನ ಮಿಶ್ರಣವು ಟಿಂಡಲ್ ಪರಿಣಾಮವನ್ನ ತೋರಿಸುತ್ತೆ. ಈಗ ದಟ್ಟವಾದ ಅರಣ್ಯದ ಮೇಲ್ತುದಿಯ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗಲೂ ಟಿಂಡಲ್ ಪರಿಣಾಮವನ್ನ ವೀಕ್ಷಿಸಬಹುದು. ಅರಣ್ಯದಲ್ಲಿ ಹಿಮವು ನೀರಿನ ಸಣ್ಣ ಹನಿಗಳನ್ನ ಹೊಂದಿದ್ದು ಅದು ಗಾಳಿಯಲ್ಲಿ ಚದುರಿದಾಗಲೂ ಕಲಿಲ ಕಣಗಳಂತೆ ವರ್ತಿಸುತ್ತೆ. ಸೊ ಈಗ ಕಲೀಲ ಕಣಗಳ ಲಕ್ಷಣವನ್ನ ನಾವು ಕಂಡುಹಿಡಿಯೋದಕ್ಕೆ ಅಥವಾ ಓದ್ಲಿಕ್ಕೆ ಮುಂಚೆ ಈ ಒಂದು ಟಿಂಡಲ್ ಪರಿಣಾಮದ ಬಗ್ಗೆ ಮಾತಾಡ್ಲಿಕ್ಕಿಂತ ಮುಂಚೆ ಈ ಎಕ್ಸ್ಪೆರಿಮೆಂಟ್ ಒಂದನ್ನ ಮಾಡೋಣ. ಈಗ ನಾನು ಒಂದು ಲೋಟದಲ್ಲಿ ನೀರನ್ನ ಹಿಡಿದಿದ್ದೇನೆ. ದಿಸ್ ಇಸ್ ವಾಟರ್. ಇನ್ನೊಂದು ಲೋಟದಲ್ಲಿ ಹಾಲನ್ನ ತಂದಿದ್ದೇನೆ. ಇದು ಹಾಲು. ತಿಳಿತಾ? ಈಗ ಈ ನೀರನ್ನ ಗಮನಿಸಬಹುದು. ಹೀಗೆ ಇಷ್ಟು ನೀರು ಪರಿಣಾಮ ಇಷ್ಟಿದೆ ನೀರಿನ ಪರಿಮಾಣ. ಇದಕ್ಕೆ ನಾನು ಹಾಲನ್ನ ಮಿಶ್ರಣ ಮಾಡ್ತೇನೆ. ಹಾಲು ಸಂಪೂರ್ಣವಾಗಿ ನೀರಿನೊಂದಿಗೆ ಮಿಶ್ರಣ ಆಗಿದೆ. ಈ ರೀತಿ ಕಾಣಬಹುದು ನೀವು. ಹಾಲು ಕಾಣ್ತಾ ಇದೆಯಾ ನಿಮ್ಗೆ? ಇಷ್ಟು ಪರಿಮಾಣದಲ್ಲಿ ಹಾಲಿದೆ. ಈಗ ನಾನು ಇದನ್ನ ಇಲ್ಲಿಡ್ತೇನೆ. ಈಗ ಒಂದು ಟಾರ್ಚ್ ಅನ್ನ ತೆಗೆದುಕೊಂತೇನೆ. ಟಾರ್ಚ್ ಅನ್ನ ಆನ್ ಮಾಡಿ ಈ ರೀತಿಯಾಗಿ ನಾನು ಹಾಲಿಗೆ ಈ ರೀತಿಯಾಗಿ ಬಿಟ್ಟಾಗ ಆ ಕಣಗಳನ್ನ ನಾನು ನಿಮ್ಗೆ ಕ್ಯಾಮ್ರಾ ಕಣ್ಣುಗಳಲ್ಲಿ ಪೂರ್ಣವಾಗಿ ಕಾಣದೆ ಹೋಗಬಹುದು. ಈ ರೀತಿಯ ಕಣಗಳ ಒಳಗೆ ಟಾರ್ಚ್ ಲೈಟ್ ಅನ್ನೋದು ಹೋಗುದು ಕಾಣುತ್ತೆ. ಕಾಣ್ತಾ ಇದೆಯಾ ಇಲ್ಲಿ ಟಾರ್ಚ್ ಲೈಟ್? ಹೇಗೆ ಆ ಬೆಳಕು ಪಥವನ್ನ ಬದಲಾಯಿಸುತ್ತೆ, ಸಂಪೂರ್ಣವಾಗಿ ಹರಿದು ಹೋಗುತ್ತೆ ಅನ್ನೋದನ್ನ ನಾವು ಈ ರೀತಿಯಾಗಿ ಕಾಣ್ತಾ ಹೋಗಬಹುದು. ಕಾಣಿಸ್ತಾ ಇದೆಯಾ ಮಕ್ಕಳೇ? ಇಲ್ಲಿಂದ ಹರಿದು ಈ ಭಾಗಕ್ಕೆ ಬೆಳಕು ಹರಿದು ಹೋಗ್ತಾ ಇರೋದು ನಿಮ್ಗೆ ಕಾಣ್ತಾ ಇರಬಹುದು. ಅಥವಾ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಸ್ಪಷ್ಟವಾಗಿ ಕಾಣದೇ ಇರಬಹುದು. ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೀವು ಮನೆಯಲ್ಲಿ ಕೂಡ ಮಾಡಬಹುದು. ಕಾಣ್ತಾ ಉಂಟಾ? ಸೊ ಇಲ್ಲಿ ಹಾಲಿನ ಚಿಕ್ಕ ಚಿಕ್ಕ ಕಣಗಳನ್ನ ನಾನು ಕೂಡ ಕಾಣ್ತಾ ಹೋಗಬಹುದು. ಹೀಗೆ ಹಾಲಿನ ಚಿಕ್ಕ ಚಿಕ್ಕ ಕಣಗಳು ಕೂಡ ಕಾಣ್ತಾ ಹೋಗಬಹುದು. ಬೆಳಕು ಕೂಡ ಹಾದು ಹೋಗೋದನ್ನ ಈ ಒಂದು ಪರಿಣಾಮವನ್ನ ನಾವು ಕಲೀಲ ದ್ರಾವಣದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ.
ಅರ್ಥ ಆಯ್ತಾ? ಇದು ನೀರು ಮತ್ತು ಹಾಲು ಅಥವಾ ನೀರು ಮತ್ತು ಶಾಯಿ. ಶಾಯಿ ಅಂತ ಹೇಳಿದ್ರೆ ಇಂಕ್. ಅದ್ರಲ್ಲೂ ಕೂಡ ನೀವು ಈ ರೀತಿಯಾದಂತಹ ಪ್ರಯೋಗವನ್ನ ಮನೆಯಲ್ಲೇ ಮಾಡ್ತಾ ಹೋಗಬಹುದು. ತಿಳಿತಾ ಮಕ್ಳೇ? ಸೊ ಇದು ಇವತ್ತಿನ ಪ್ರಯೋಗವಾಗಿತ್ತು. ಇದನ್ನ ನೀವು ಮನೆಯಲ್ಲೂ ಕೂಡ ಮಾಡ್ತಾ ಹೋಗಬಹುದು. ಅದೇ ರೀತಿ ಟಿಂಡಲ್ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸೋದಾದ್ರೆ, ಕಾಣ್ತಾ ಉಂಟಾ ನನ್ನ ಒಂದು ಸ್ಕ್ರೀನ್? ಸೊ ಟಿಂಡಲ್ ಎಫೆಕ್ಟ್ ಇಲ್ಲಿ ಏನಾಗುತ್ತೆ, ನೀರು, ಈ ನೀರಿನೊಂದಿಗೆ ಮಿಶ್ರಣವಾದಂತಹ ಹಾಲು. ಸೊ ಇಲ್ಲಿ ಗೋಧಿ ಮತ್ತೆ ಹಾಲು ಇವು ಮೂರನ್ನ ಮಿಶ್ರಣ ಮಾಡಿದ್ದಾರೆ. ಇಲ್ಲಿ ಟಾರ್ಚ್ ನಿಂದ ಲೈಟ್ ಹಾಕಿದಾಗ ಈ ಮೂರಲ್ಲೂ ಕೂಡ ನೀವು ಆ ಬೆಳಕಿನ ಪರಿಣಾಮವನ್ನ ನೋಡ್ತಾ ಹೋಗಬಹುದು. ಇದನ್ನ ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ. ಅದೇ ರೀತಿ ನೋಡಿ, ನೀವು ಗುರುತಿಸ್ತಾ ಹೋಗಬಹುದು. ಬೆಳಕು ಇಲ್ಲಿಂದ ಇಲ್ಲಿಗೆ ಹಾದು ಹೋಗೋ ಮಧ್ಯದಲ್ಲಿ ಆ ಕಣಗಳನ್ನ ನೀವು ಗಮನಿಸಬಹುದು. ಸೊ ಇನ್ನೊಮ್ಮೆ ನಾನು ನಿಮ್ಗೆ ತೋರ್ಸೋ ಪ್ರಯತ್ನ ಮಾಡ್ತೀನಿ. ಈಗ ನಾನು ಹಾಲಿನ ಲೋಟವನ್ನ ಹೀಗೆ ಇಟ್ಟಾಗ, ಸೊ ಅದು ಕ್ಯಾಮ್ರಾ ಹೀಗಿರೋದ್ರಿಂದ ನಿಮ್ಗೆ ಕಾಣ್ತಾ ಇಲ್ಲ. ಹೀಗೆ ಹಾಲಿನ ಲೋಟವನ್ನ ಇಟ್ಟಾಗ ಹಾಲು ಚೆಲ್ ಹೋಗುವಂತ ಹೀಗೆ ಟಾರ್ಚ್ ಅನ್ನು ಆನ್ ಮಾಡಿದಾಗ, ಸೊ ಈ ರೀತಿ ಬೆಳಕು ಹಾದು ನನ್ಗೆ ಹಾಲಿನ ಕಣಗಳನ್ನ, ಚಿಕ್ಕ ಚಿಕ್ಕ ಕಣಗಳೇನಿದೆ ಅದು ಕೂಡ ಕಾಣ್ತಾ ಉಂಟು. ಸೊ ಆ ರೀತಿ ಆಗಬಹುದು. ಈ ರೀತಿ ಎಕ್ಸ್ಪೆರಿಮೆಂಟ್ ನ ಪ್ರಯೋಗವನ್ನ ನೀವು ಮನೆಯಲ್ಲಿ ಕೂಡ ಆರಾಮಾಗಿ ಮಾಡ್ತಾ ಹೋಗಬಹುದು. ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಉದಾಹರಣೆಯನ್ನ ನಿಮ್ಗೆ ನೀಡೋದಾದ್ರೆ, ಇದು ಟಿಂಡಲ್ ಎಫೆಕ್ಟ್ ಬಗ್ಗೆ ಹೇಳಿದ್ರೆ ಸೇಮ್ ಅದೇ, ನೀರು ಮತ್ತೆ ಸಕ್ಕರೆ ಉಂಟು, ನೀರು ಮತ್ತೆ ಗೋಧಿ ಉಂಟು. ಸೊ ಇದರಲ್ಲಿ ಕೂಡ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂದ್ರೆ ನೀಲಾಂಬಿತವಾಗಿರುವಂತಹ ಪಥಗಳು. ಅರ್ಥ ಆಯ್ತಾ? ಸೊ ಅದನ್ನ ನೀವು ಕಾಣ್ತಾ ಹೋಗಬಹುದು. ಅದೇ ರೀತಿ ದಟ್ಟವಾದ ಅರಣ್ಯದಲ್ಲೂ ಕೂಡ ಈ ಒಂದು ಟಿಂಡಲ್ ಎಫೆಕ್ಟ್ ಅನ್ನ ನೀವು ಕಾಣ್ತಾ ಹೋಗಬಹುದು. ಈ ಒಂದು ಪಿಕ್ಚರ್ ನಾನು ಕ್ಲಿಕ್ ಮಾಡಿ ತೋರಿಸ್ತೇನೆ ನೋಡಿ ನಿಮ್ಗೆ. ಸೊ ನೋಡಿ, ಒಂದು ಕಾಡಿನಲ್ಲಿ ಈ ರೀತಿ ಬೆಳಕು ಹಾದು ಹೋಗೋದನ್ನ ಕೂಡ ನೀವು ನೋಡ್ತೀರಾ. ಇದನ್ನ ನಾವು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ತಿಳಿತಾ ಮಕ್ಳೇ? ಅರ್ಥ ಆಗ್ತಾ ಇದೆ ಎಲ್ಲಾರ್ಗುನು? ನೋಡ್ತೀರಾ ಇನ್ನೊಂದ್ ಸ್ವಲ್ಪ ಪಿಕ್ಚರ್ ಇದ್ರ ಬಗ್ಗೆ? ಇನ್ನೊಂದು ಪಿಕ್ಚರ್ ನ ತೋರಿಸ್ತೀನಿ ನಾನು ನಿಮ್ಗೆ. ಈ ಪಿಕ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು. ಇಲ್ಲಿ ಕಿಟಕಿಗಳಿದೆ, ಇದೊಂದು ಕೋಣೆ ಆಗಿದೆ. ಇಲ್ಲಿ ಬೆಳಕು ಹಾದಿ ಹೋಗುವಂತ ಈ ಒಂದು ಜಾಗ ನೋಡಿ. ಈ ಜಾಗ ಏನಿದೆ ನಾನು ಬರೀತಾ ಇದ್ದೀನಿ. ಈ ಜಾಗದಲ್ಲಿ ಟಿಂಡಲ್ ಎಫೆಕ್ಟ್, ಆ ಬೆಳಕು ಹೋಗುವಂತಹ ಪದವನ್ನ ನೀವು ಗಮನಿಸಬಹುದು. ಇದನ್ನೇ ಟಿಂಡಲ್ ಎಫೆಕ್ಟ್ ಅಂತ ಕರೆಯೋದು ಅಥವಾ ಟಿಂಡಲ್ ಪರಿಣಾಮ ಅಂತ ಕರೆಯೋದು. ಅರ್ಥ ಆಗ್ತಾ ಇದೆಯಲ್ಲ? ನೀವು ಮತ್ತೆ ಇಂಥದ್ನೆಲ್ಲ ನಿಮ್ಮ ಇಂಟರ್ನೆಟ್ ಅಲ್ಲಿ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬಹುದು. ನೀವು ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂತಾ ಹೋಗಬಹುದು. ಅರ್ಥ ಆಯ್ತಾ? ಸೊ ಈಗ ನಾನು ಕಲಿಲ ದ್ರವಣ ಮತ್ತೆ ಟಿಂಡಲ್ ಪರಿಣಾಮದ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಕಲಿಲ ದ್ರಾವಣದ ಲಕ್ಷಣಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಇದು 5 ಲಕ್ಷಣಗಳನ್ನ ಒಳಗೊಂಡಿದೆ. ಮೊದಲನೇದು, ಮೊದಲನೇ ಲಕ್ಷಣ, ಕಲಿಲ ದ್ರವಣ ಕೂಡ ಅಸಮರೂಪವಾಗೇ ಇರುತ್ತೆ. ಕಲಿಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿದೆ. ಸೊ ಇದು ಬರಿಗಣ್ಣಿಗೆ ಕಾಣದಷ್ಟು ಸಣ್ಣವಾಗಿದೆ. ಬರಿಗಣ್ಣಿಗೆ ಕಾಣದಷ್ಟು ಸಣ್ಣವಾಗಿದೆ. ಅರ್ಥ ಆಯ್ತಾ? ಕೀ ಪಾಯಿಂಟ್ಸ್ ಗಳನ್ನ ಬರ್ಕೊಳೋದು ಹೇಗೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ? ನೆಕ್ಸ್ಟ್, ಕಲಿಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನ ಚದುರಿಸಿ ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿದೆ. ಈ ಕಲಿಲದ ಕಣಗಳು ತಮ್ಮ ತಮ್ಮಲ್ಲಿ ಹಾದು ಹೋಗುವಂತಹ ಬೆಳಕಿನ ಕಿರಣಗಳನ್ನ ಹ್ಮ್, ಬೆಳಕಿನ ಕಿರಣಗಳನ್ನ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿದೆ. ನೆಕ್ಸ್ಟ್, ಕಲಿಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು, ವೆರಿ ಇಂಪಾರ್ಟೆಂಟ್, ಅದು ಸಾಕಷ್ಟು ಸ್ಥಿರವಾಗಿದ್ದು
ಅಲುಗಾಡಿಸದೆ ಬಿಟ್ಟರೂ ತಳ ಸೇರೋದಿಲ್ಲ. ಸೊ ಇದು ತಳ ಸೇರೋದಿಲ್ಲ. ಇದು ಸ್ಥಿರವಾಗಿದೆ ಮತ್ತೆ ಇದು ತಳ ಸೇರೋದಿಲ್ಲ. ತಿಳಿತಾ? ಕೊನೆ ಪಾಯಿಂಟು. ಸೋಸುವಿಕೆ ವಿಧಾನದಿಂದ ಅವುಗಳನ್ನ ಮಿಶ್ರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಅಂದರೆ ಸೆಂಟ್ರಿಫ್ಯೂಗೇಷನ್ ಎಂಬ ವಿಶೇಷ ತಂತ್ರದಿಂದ ಚಟುವಟಿಕೆ 2.5 ಮಾಡಿ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕಲೀಲ ಕಣಗಳನ್ನ ಬೇರ್ಪಡಿಸಬಹುದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಹೊಸದೊಂದು ಪದವನ್ನ ಕೂಡ ಕಲ್ತಾ ಇದ್ದೀರಾ. ಏನಿದು? ಸೆಂಟ್ರಿಫ್ಯೂಗೇಷನ್. ಇಂಥ ಸೆಂಟ್ರಿಫ್ಯೂಗೇಷನ್ ಮಾಡೋದ್ರಿಂದ ಕಲೀಲ ದ್ರಾವಣವನ್ನ ಬೇರ್ಪಡಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಸೋಸುವಿಕೆ ವಿಧಾನದಿಂದ ಅದನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಾಲಿನೊಂದಿಗೆ ಬೆರೆತಂತ ನೀರು. ಸೊ ಇದನ್ನ ನಾನು ಸೋಸೋದ್ರಿಂದ ಏನಾದ್ರೂ ನಾನು ಇದನ್ನ ಬೇರ್ಪಡಿಸ್ಲಿಕ್ಕೆ ಆಗುತ್ತಾ? ಇಲ್ಲ. ಆದ್ರೆ ಸೆಂಟ್ರಿಫ್ಯೂಗೇಷನ್ ಮಾಡೋದ್ರಿಂದ ಈ ಒಂದು ಕಣಗಳನ್ನ ನಾನು ಬೇರ್ಪಡಿಸಬಹುದು. ಹೇಗೆ ಅಂತ ಮುಂದೆ ತಿಳ್ಕೊಳ್ತಾ ಸಾಗೋಣ. ಈಗ ಘಟಕಾಂಶಗಳು. ಕಲೀಲದಲ್ಲಿರುವ ದ್ರಾವ್ಯದ ರೀತಿಯ ಘಟಕ ಅಥವಾ ಪ್ರಸರಣ ಕಣಗಳನ್ನ ಪ್ರಸರಣ ಹಂತ ಅಂತ ಹೇಳ್ತಾರೆ ಮತ್ತು ನೀಲಾಂಬಿತವಾಗಿರುವ ಪ್ರಸರಣ ಹಂತದ ಘಟಕವನ್ನ ಪ್ರಸರಣ ಮಾಧ್ಯಮ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಸರಣ ಮಾಧ್ಯಮ ಹಾಗೂ ಪ್ರಸರಣ ಹಂತ ಅಂತ ಹೇಳಿದ್ರೆ ಏನು? ಬರಬಹುದು ನಿಮ್ಗೆ ಪ್ರಶ್ನೆ ಈ ರೀತಿ ಅಲ್ವಾ? ಪ್ರಸರಣ ಮಾಧ್ಯಮ, ಪ್ರಸರಣ ಮಾಧ್ಯಮ ಮತ್ತು ಪ್ರಸರಣ ಹಂತ. ಕಲೀಲದಲ್ಲಿರುವ ದ್ರಾವ್ಯದ ರೀತಿಯ ಘಟಕ ಅಥವಾ ಪ್ರಸರಣದ ಕಣಗಳನ್ನ ಪ್ರಸರಣ ಹಂತ ಅಂತ ಕರೀತಾರೆ. ದಿಸ್ ಇಸ್ ರಿಲೇಟೆಡ್ ಟು ಕಲೀಲ ದ್ರಾವಣ. ಕಣಗಳನ್ನ ಪ್ರಸರಣ ಹಂತ ಅಂತ ಕರೀತಾರೆ. ಮತ್ತು ನೀಲಾಂಬಿತವಾಗಿರುವ, ಇದು ನೀಲಾಂಬಿತಕ್ಕೆ ಸಂಬಂಧಪಟ್ಟದ್ದು, ನೀಲಾಂಬಿತವಾಗಿರುವ ಪ್ರಸರಣದ ಹಂತ ಘಟಕವನ್ನ ಪ್ರಸರಣ ಮಾಧ್ಯಮ ಅಂತ ಕರೀತಾರೆ. ಅರ್ಥ ಆಯ್ತಾ? ಕಲೀಲವಾಗಿರುವಂತಹ ದ್ರಾವ್ಯದ ರೀತಿಯ ಘಟಕವನ್ನ ಪ್ರಸರಣ ಹಂತ ಅಂತ ಕರೀತಾರೆ. ಅದೇ ಅದೇ ನೀಲಾಂಬಿತವಾಗಿರುವಂತಹ ಪ್ರಸರಣದ ಹಂತದ ಘಟಕವನ್ನ ಪ್ರಸರಣ ಮಾಧ್ಯಮ ಅಂತ ಕರೀತಾರೆ. ಕಲೀಲಗಳನ್ನ ಪ್ರಸರಣಗೊಂಡ ಮಾಧ್ಯಮ ಸ್ಥಿತಿ ಘನ, ದ್ರವ ಅಥವಾ ಅನಿಲ ಮತ್ತು ಪ್ರಸರಣ ಹಂತದ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಕೋಷ್ಟಕ 2.1ರಲ್ಲಿ, ಕೋಷ್ಟಕ ಅಂದ್ರೆ ಚಾರ್ಟ್, ಕೆಲವು ಸಾಮಾನ್ಯ ಉದಾಹರಣೆಗಳನ್ನ ನೀಡಿದೆ. ಈ ಕೋಷ್ಟಕದಿಂದ ಅವು ದೈನಂದಿನ ಜೀವನದ ಸಾಮಾನ್ಯ ಉದಾಹರಣೆಗಳೆಂದು ನಾವು ತಿಳಿಯಬಹುದು. ಈ ಕೋಷ್ಟಕವನ್ನ ಇವತ್ತಿನ ಕ್ಲಾಸ್ನಲ್ಲಿ ಓದ್ಲಿಕ್ಕೆ ನಮ್ಗೆ ಸಮಯ ಇಲ್ಲ. ಆದ್ರೆ ಇಲ್ಲೊಂದಿಷ್ಟು ಪ್ರಶ್ನೆಗಳಿದೆ. ನಾನು ಕೂಡ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನ ಕೇಳ್ತೇನೆ ಅಂತ ಹೇಳಿದ್ದೆ. ನೋಡಿ, ಪ್ರಶ್ನೆಗಳು: ಉದಾಹರಣೆಗಳೊಂದಿಗೆ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ. ಟೆಕ್ಸ್ಟ್ ಬುಕ್ ನಲ್ಲಿ ಸಿಗುತ್ತೆ. ಕಲೀಲ ದ್ರಾವಣ ಮತ್ತು ನೀಲಾಂಬಿತ ಮಿಶ್ರಣ ಪರಸ್ಪರ ಹೇಗೆ ಭಿನ್ನವಾಗಿದೆ, ಆ ಡಿಫ್ರೆನ್ಸಿಯೇಷನ್ ಕೂಡ ಮಾಡೋದು. ಒಂದು ಪರ್ಯಾಪ್ತ ದ್ರಾವಣವನ್ನ ತಯಾರಿಸಲು 36 ಗ್ರಾಂ ಸೋಡಿಯಂ ಕ್ಲೋರೈಡ್ ಅನ್ನು 100 ಗ್ರಾಂ ನೀರಿನಲ್ಲಿ 293 ಕೆ ತಾಪದಲ್ಲಿ ವಿಲೀನಗೊಳಿಸಬೇಕು. ಇದೇ ತಾಪದಲ್ಲಿ ಆ ದ್ರಾವಣದ ಸಾರಥಿಯನ್ನ ಕಂಡುಹಿಡಿಯಿರಿ. ದ್ರಾವಣದ ಸಾರಥ್ಯದ ಫಾರ್ಮುಲಾ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ. ಸೊ ಇದರಿಂದ ಈ ಪ್ರಶ್ನೆಗಳನ್ನ ನೀವು ಉತ್ತರಿಸಬಹುದು. ಮುಂದಿನ ಕ್ಲಾಸ್ನಲ್ಲಿ ಕೋಷ್ಟಕ 2.1 ಕಲೀಲ ಸಾಮಾನ್ಯ ಉದಾಹರಣೆಗಳು ಮತ್ತು 2.5ರಲ್ಲಿ ಆವೀಕರಣದ ಕೆಲವೊಂದು ಚಟುವಟಿಕೆಯನ್ನ ನಾನು ನಿಮ್ಗೆ ಮಾಡಿಸ್ತಾ ಹೋಗ್ತೀನಿ. ಸದ್ಯದ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಂತಹ ನೀಲಾಂಬಿತ ಮಿಶ್ರಣ ಹಾಗೂ ಕಲೀಲ ದ್ರಾವಣ, ಇವುಗಳ ಮತ್ತೆ ಟಿಂಡಲ್ ಎಫೆಕ್ಟ್, ಇವುಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಾ ಹೋದ ಕ್ಲಾಸ್ನಲ್ಲೂ ಹೇಳಿದ್ದೆ. ಇನ್ ಮುಂದೆ ನಿಮ್ಗೆ ಮುಂದಿನ ಮಂಗಳವಾರ ನಮ್ ಕ್ಲಾಸ್ ಇರೋದಲ್ವಾ, ಮಂಗಳವಾರ ನಿಮ್ಗೆ MCQ. ಸೊ ನಿಮ್ಗೆ ಓದ್ಕೊಡ್ಲಿಕ್ಕೆ ಭಾನುವಾರ ಸಮಯ ಇರುತ್ತೆ. ಓದಿದ ನಂತರ MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳನ್ನ ಮತ್ತೆ ಕೆಲವೊಂದು ಟಿಪ್ಪಣಿ ಬರೆಯುವಂತಹ ಪ್ರಶ್ನೆಗಳನ್ನ ಕೂಡ ಉತ್ತರಿಸಲಿಕ್ಕೆ ಸಿದ್ಧವಾಗಿರಿ. ಈ ಪ್ರಶ್ನೆಗಳು ನಾನು ಕೇಳೋದು ನಮ್ಮ ಸುತ್ತಲಿನ ದ್ರವ್ಯವು ಮತ್ತೆ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ, ಅಂದ್ರೆ ಇಲ್ಲಿವರೆಗೂ ನಾನು ಏನ್ ಪಾಠ ಮಾಡಿದೀನಿ ಆ ಚಾಪ್ಟರ್ ಗಳನ್ನ ನಾನು ಇಟ್ಕೊಂಡು ಆ ಪೋರ್ಷನ್ ಮೇಲೆ ಈ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ.
ಅರ್ಥ ಆಯ್ತಾ ಮಕ್ಳೇ? ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.